ಇವತ್ತು ಅಖಂಡ ಕರ್ನಾಟಕ ಬಂದ್ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಬಂದ್ ನಡೀತಿರುವಂಥದ್ದು. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಈ ಒಂದು ಬಂದ್ಗೆ ಕರೆ ಕೊಟ್ಟಿರುವಂಥದ್ದು ನಾವು ಗಮನಿಸಬಹುದು. ಸಾಕಷ್ಟು ದಿನದ ಹಿಂದೆನೇ ಬಂದ್ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅವರು ಅನೌನ್ಸ್ ಮಾಡಿದ್ರು. ಹಾಗೆ ವಾಟಾಳ್ ನಾಗರಾಜ್ ಅವರಿಗೆ 10ರಿಂದ 13 ಸಂಘಟನೆಗಳು ರೆಸ್ಪಾನ್ಸ್ ಮಾಡಿದ್ವು. ಆದರೆ ನೈತಿಕವಾಗಿ ಬೆಂಬಲವನ್ನು ಕೊಟ್ಟಿದ್ದನ್ನು ಕೂಡ ನಾವು ಗಮನಿಸ್ತಾ ಇರ್ಬೋದು. ಈಗ ಸದ್ಯಕ್ಕೆ ನಾನು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿದ್ದೀನಿ, BMTC ಬಸ್ ನಿಲ್ದಾಣದಲ್ಲಿದ್ದೀನಿ. ಸಾಮಾನ್ಯವಾಗಿ ಯಾವ ರೀತಿ ಬಸ್ಗಳು ಓಡಾಡ್ಕೊಂಡಿತ್ತು ಅದೇ ರೀತಿ ಇರುವಂಥದ್ದನ್ನ ಬೆಳಗಿಂದ ನೋಡ್ತಾ ಬರ್ಬೋದು. ಆದರೆ ಜನರಲ್ಲಿ ಕೊಂಚ ಕಡಿಮೆ ಆಗ್ತದೆ. ಬಸ್ ಓಡಾಟ ಇದ್ರೂ ಕೂಡ ಜನರಲ್ಲಿ ಕೊಂಚ ಕಡಿಮೆ, ಹೆಚ್ಚಿನ ಜನ ಬಂದಿದೆ ಅಂತ ಹೇಳಿ ಬರ್ದಲ್ಲ ಇರೋದನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾವುದೂ ಕೂಡ ಜನ ಹೆಚ್ಚಾಗಿ ಬರ್ತಾ ಇಲ್ಲ. ಯಾವ ಬಸ್ ನಿಲ್ದಾಣದಲ್ಲೂ ನಾವು ನೋಡ್ತಾ ಹೋದಂತಹ ಸಮಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ BMTC ಬಸ್ ಇರೋದನ್ನ ನಾವು ಗಮನಿಸ್ತಾ ಇರಬಹುದು. ಆದರೆ ಬಸ್ನಲ್ಲಿ ಜನಗಳು ಕಡಿಮೆ ಇರೋದನ್ನು ಕೂಡ ನಾವು ನೋಡ್ತಾ ಇರ್ಬೋದು. ಸಾಮಾನ್ಯ ದಿನದಲ್ಲಿ BMTC ಬಸ್ ಇಷ್ಟೊತ್ತಿಗಾಗಲೇ ಜಗಮಗಿಸ್ತಾ ಇತ್ತು, ಅಂದರೆ ಹೆಚ್ಚಿನ ಜನ ತುಂಬಿ ತುಳುಕ್ತಾ ಇದ್ರು. ಬಸ್ಗಳು ಕೂಡ ಯಾವುದೇ ಬಸ್ಗಳು ಖಾಲಿ ನಿಂತಿರುವುದಾಗಲಿ ಅಥವಾ ಖಾಲಿ ಹೋಗ್ತಾ ಇರುವುದಾಗಲಿ ನಾವು ನೋಡಲಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಆದರೆ ಇವತ್ತಿನ ದಿನ ಮಾತ್ರ BMTC ಬಸ್ ನಿಲ್ದಾಣವು ಕೂಡ ಸ್ತಬ್ಧವಾಗಿದೆ. ಹೆಚ್ಚಿನ ಜನ ಯಾರೂ ಕೂಡ ಬಸ್ ಹತ್ತಲಿಕ್ಕೆ ರೆಡಿ ಆಗಿಲ್ಲ. ಅವರೇ ಕೂಡ ಎಚ್ಚೆತ್ತುಕೊಂಡು ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇರ್ಬೋದು. ಈಗ ನನ್ನ ಬಲಭಾಗದ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿಯಲ್ಲಿ BMTC ಬಸ್ಗಳು ಸಾಲುಗಟ್ಟಿ ನಿಂತಿರುವುದನ್ನು ನಾವು ಇಲ್ಲಿ ಗಮನಿಸ್ತಾ ಇರಬಹುದು. ಹಾಗೆ ಇಲ್ಲಿ ಕಂಡಕ್ಟರ್ಗಳು ಹೇಳ್ತಾ ಇರೋದು ಒಂದೇ ಮಾತು, ಜನರು ಕೂಡ ಎಚ್ಚೆತ್ಕೊಂಡಿದ್ದಾರೆ. ಬಂದಂತ ಅನೌನ್ಸ್ ಆಗ್ತಿದ್ದಂಗೆ ಜನ ಕೂಡ ಎಚ್ಚೆತ್ಕೊಂಡಿದ್ದಾರೆ. ಯಾರು ಕೂಡ ಬರ್ತಾ ಇಲ್ಲ. ಅಷ್ಟಾಗಿ ಸಾಮಾನ್ಯವಾಗಿ ದೂರದ ಪ್ರದೇಶಗಳಿಗೆ ಹೋಗೋರು ಯಾರೂ ಬಂದಿಲ್ಲ. ಲೋಕಲೈಟ್ಸ್ ಏನಿದ್ದಾರೆ ಅವರು ಮಾತ್ರ ಇಲ್ಲಿ ಬಂದಿರುವಂಥದ್ದು ಅವರಂತ ಹೇಳ್ತಿದ್ದಾರೆ. 10 ಗಂಟೆ ಸುಮಾರಿಗೆ ಇಷ್ಟು ಜನರು ಕೂಡ ಇಲ್ಲಿ ಇರೋದಿಲ್ಲ. 10 ಗಂಟೆಯ ಸುಮಾರಿಗೆ ಯಾರು ಕೂಡ ಇಲ್ಲಿ ಇರೋದಿಲ್ಲ. ಯಾಕೆಂದರೆ ಜನ ಕೂಡ ಎಚ್ಚೆತ್ಕೊಂಡಿದ್ದಾರೆ. ಈಗಾಗಲೇ ನೀವು ಗಮನಿಸ್ತಾ ಇರಬಹುದು KSRTC ಬಸ್ ನಿಲ್ದಾಣದಿಂದ ಆಟೋ ಚಾಲಕರ ಒಂದು ಸಂಘವು ಕೂಡ ಪ್ರತಿಭಟನೆಯನ್ನು ಅಲ್ಲಿ ಮಾಡ್ತಾ ಇದ್ದಿದ್ದು ಕೂಡ ನೋಡಬಹುದು. ಹೀಗೆಲ್ಲ ಇರುವಾಗ ಜನ ಆಚೆ ಬರಲಿಕ್ಕೆ ಹೆದರುಕೊಳ್ತಾರೆ. ಹಾಗಾಗಿ ಯಾರು ಕೂಡ ಇಲ್ಲಿ ಬರಲಿಕ್ಕೆ ತಯಾರಿಲ್ಲ. ಹಾಗೆ ನೀವು ನನ್ನ ಎಡಭಾಗದ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಸಾಲುಗಟ್ಟಿ BMTC ಬಸ್ಗಳು ನಿಂತಿರುವಂಥದ್ದು. ಯಾವ ಬಸ್ಗಳಲ್ಲೂ ಕೂಡ ಜನರಿಲ್ಲ. BMTC ಕೂಡ ತನ್ನ ಸೇವೆಯಲ್ಲಿ ಯಾವುದೇ ವ್ಯತ್ಯಯವಿಲ್ಲದೆ ಸೇವೆ ಕೊಡ್ತೀವಿ ಅಂತ ಅನೌನ್ಸ್ ಆಗಿದೆ. ಆದರೆ ಬಸ್ ಹತ್ತಲಿಕ್ಕೆ ಜನರೇ ತಯಾರಿಲ್ಲ. ಬಸ್ ಹತ್ತಲಿಕ್ಕೆ ಜನ ಬರ್ತಾ ಇಲ್ಲ ಬಸ್ ನಿಲ್ದಾಣಕ್ಕೆ. ಅಂದರೆ ಅಷ್ಟರ ಮಟ್ಟಿಗೆ ಜನರು ಕೂಡ ಬಂದ್ನ ಕುರಿತಾಗಿ ಎಚ್ಚೆತ್ಕೊಂಡಿದ್ದಾರೆ. ಎಲ್ಲ BMTC ವಿಭಾಗಗಳು ಕೂಡ ಖಾಲಿ ಆಗಿರೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. BMTC ಬಸ್ ಹಾಗೆ KSRTC ಬಸ್ ನಿಲ್ದಾಣದಲ್ಲಿರುವಂತಹ ಅಂಗಡಿಗಳು ಮಾತ್ರ ತೆರೆದಿರುವುದನ್ನ ಗಮನಿಸ್ತಾ ಇರ್ಬೋದು. ಅದನ್ನು ಬಿಟ್ಟು ಹೆಚ್ಚಿನ ಜನರು ಯಾರೂ ಕೂಡ ಇಲ್ಲಿ ಬರ್ದಲ್ಲ ಇರೋದನ್ನ ನಾವು ನೋಡಬಹುದು. ಎಲ್ಲ ಬಸ್ಗಳು ಕೂಡ ಖಾಲಿ ನಿಂತಿದೆ. ದೂರದ ಪ್ರದೇಶಗಳಿಗೆ ಹೋಗೋರು ಇಲ್ಲಿ ಅಷ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ. ಲೋಕಲೈಟ್ಸ್ ಏನಿದ್ದಾರೆ ಅವ್ರು ಮಾತ್ರ ಬಂದಿರೋದನ್ನ ನಾವು ನೋಡ್ಬೋದು. ಬಸ್ಗಳೆಲ್ಲವೂ ಕೂಡ ಖಾಲಿಯಾಗಿ ನಿಂತಿವೆ. ಈ ಒಂದು ಬಂದ್ಗೆ ಜನರಿಂದಲೂ ಕೂಡ ವ್ಯಾಪಕವಾದಂತಹ ಒಂದು ಬೆಂಬಲ ವ್ಯಕ್ತವಾಗಿರೋದನ್ನ ನಾವು ಈ ಮೂಲಕ ಗಮನಿಸಬಹುದು. ನಮ್ಮ ಸೇವೆಯನ್ನು ನಾವು ಕೊಡ್ತೀವಿ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಕೂಡ ಜನರೇ ಬರ್ದಲೇ ಇರೋದ್ರಿಂದ ನಾವು ಗಮನಿಸಬಹುದು ಈ ಒಂದು ಬಂದ್ಗೆ ಜನರೇ ವ್ಯಾಪಕವಾದಂತಹ ಬೆಂಬಲವನ್ನು ಸೂಚಿಸಿದ್ದಾರೆ. ಬರುವಂತಹ ಎಲ್ಲ ಬಸ್ನಲ್ಲೂ ಕೂಡ ಬೆರಳೆಣಿಕೆಯ ಜನರಷ್ಟೇ ಇದ್ದಾರೆ. ಹೆಚ್ಚಿನ ಬಸ್ಗಳಲ್ಲಿ ಪ್ರಯಾಣಿಕರು ಇಲ್ದಲೇ ಇರೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಬಸ್ಗಳೆಲ್ಲ ಖಾಲಿ ನಿಂತಿರುವುದು. ಬಸ್ಗಳೆಲ್ಲ ಖಾಲಿ ನಿಂತಿದೆ. ಹೆಚ್ಚಿನ ಜನ ಬಂದೇ ಇಲ್ಲ ಅಂತಲೇ ಹೇಳ್ಬೋದು. ಆಚೆ ಬರೋಕ್ಕೂ ಕೂಡ ಬಂದಿರೋದ್ರಿಂದ ಜನ ಹೆದರುಕೊಳ್ತಾ ಇದ್ದಾರೆ. ಏನಾಗುತ್ತೋ ಏನೋ ಅನ್ನೋ ಒಂದಷ್ಟು ಭಯ ಇರುತ್ತೆ. ಸೊ ಹಾಗಾಗಿ ಬಸ್ಗಳೆಲ್ಲ ಖಾಲಿ ನಿಂತಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇರಬಹುದು. ಒಂದಷ್ಟು ಲೋಕಲೈಟ್ಸ್ಗಳು ಬಂದಿರೋದು, ಅದರಲ್ಲೂ ಕೂಡ ನಾರ್ತ್ ಅವರು ಇಲ್ಲಿ ಹೆಚ್ಚಾಗಿರೋದ್ರಿಂದ ನಮ್ಮ ಕನ್ನಡದವರು ಬಂದ್ಗೆ ಬೆಂಬಲವನ್ನು ಸೂಚಿಸಿದ್ದಾರೆ.
ಯಾವ ರೀತಿಯಲ್ಲಿ ಬಸ್ಗಳು ಖಾಲಿ ನಿಂತಿದೆ ಅನ್ನೋದನ್ನ ನೀವು ನನ್ನ ಎಡಭಾಗದ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಇಡೀ KSRTC ಬಸ್ ಸಂಪೂರ್ಣವಾಗಿ ನಮಗೆ ಕಾಣ್ತಾ ಇರುವಂಥದ್ದು. ಜನರೇ ಇಲ್ಲ. ಪ್ರತಿದಿನಕ್ಕೆ ಹೋಲಿಸ್ಕೊಂಡ್ರೆ ಇವತ್ತು ಬಂದ್ ಆಗಿರೋದ್ರಿಂದ ಹೆಚ್ಚಿನ ಜನ ರಸ್ತೆಗಿಳಿದಲೇ ಇರೋದನ್ನ ನಾವು ಗಮನಿಸ್ತಾ ಇರ್ಬೋದು. ಪ್ರತಿಯೊಂದು ಬಸ್ಸು ಕೂಡ ನಿಂತಿರುವಂಥದ್ದು ಖಾಲಿ ಇರುವುದನ್ನು ನಾವು ಗಮನಿಸ್ತಾ ಇರ್ಬೋದು. ಹಾಗೆ ನಾವು ಗಮನಿಸ್ತಾ ಹೋದರೆ ರಸ್ತೆಗಳಲ್ಲೂ ಕೂಡ ಯಾವುದೇ ರೀತಿಯ ಜನರ ಓಡಾಟ ಕಂಡು ಬರ್ತಾ ಇಲ್ಲ. BMTC ಬಸ್ಗೆ ಬರೋರಾಗಿರಬಹುದು ಅಥವಾ KSRTC ಬಸ್ಗೆ ಬರೋರಾಗಿರಬಹುದು, ಯಾರೂ ಕೂಡ ಇಲ್ಲಿ ಇಳ್ದಲೇ ಇರೋದನ್ನ ನಾವು ಗಮನಿಸ್ತಾ ಇರ್ಬೋದು. ಅಷ್ಟು ಮಾತ್ರವಲ್ಲದೆ ಪೊಲೀಸರು ಕೂಡ ಇಲ್ಲಿ ಸರ್ಪಗಾವಲನ್ನು ಹಾಕೊಂಡಿರೋದನ್ನ ನಾವು ಗಮನಿಸ್ತಾ ಇರಬಹುದು. ಪ್ರತಿಯೊಂದು ರಸ್ತೆ ಬದಿಯಲ್ಲೂ ಕೂಡ ಪೊಲೀಸರು ಕುಳಿತು ಬಂದಂತಹ ಒಂದು ಪ್ರಯಾಣಿಕರಾಗಿರಬಹುದು, ಯಾರಿಗೂ ಒಂದು ಸಮಸ್ಯೆಗಳು ಆಗದಂತೆ ನೋಡ್ಕೊಳ್ತಿರೋದನ್ನ ನಾವು ಇಲ್ಲಿ ಗಮನಿಸ್ತಾ ಇರ್ಬೋದು. ಹಾಗೆ ನಾವು ನೋಡ್ತಾ ಬಂದಾಗ ಎಡಭಾಗದ ದೃಶ್ಯದಲ್ಲಿ ನಾವು BMTC ಬಸ್ ನಿಲ್ದಾಣದ ಒಂದು ಸಂಪೂರ್ಣವಾಗಿರುವಂತಹ ಒಂದು ನಕ್ಷೆಯನ್ನು ನೋಡಬಹುದು. ಇಲ್ಲೂ ಕೂಡ ಪ್ರತಿ ಬಸ್ಗಳು ಕೂಡ ಖಾಲಿ ನಿಂತಿರುವಂಥದ್ದು. ಹೆಚ್ಚಿನ ಜನರು ಯಾರೂ ಇಲ್ಲ, ಅಂದರೆ ನಮ್ಮ ಕನ್ನಡದ ಜನರು ಯಾರೂ ಹೆಚ್ಚಾಗಿ ಕಾಣಿಸ್ತಾ ಇಲ್ಲ. ಎಲ್ಲರೂ ಕೂಡ ಉತ್ತರ ಭಾರತದವರಾಗಿದ್ದಾರೆ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಪ್ರತಿ ಬಸ್ಸು ಕೂಡ ಖಾಲಿ ಹೋಗ್ತಾ ಇರುವಂಥದ್ದು, ಖಾಲಿ ಬರ್ತಾ ಇರುವಂಥದ್ದು. ಹಾಗೆಯೇ BMTC ಹಾಗೂ KSRTC ಹೇಳ್ತಿದ್ರು, ನಮ್ಮ ಸೇವೆಯಲ್ಲಿ ಯಾವುದೇ ವ್ಯತ್ಯಯ ಇಲ್ಲ, ನಾವು ಸೇವೆಯನ್ನು ಕೊಡ್ತೀವಿ. ಆದರೆ ಜನರೇ ಯಾರು ಸಾರ್ವಜನಿಕರು ಆಗಮಿಸ್ತಾ ಇಲ್ಲ. ಹಾಗಾಗಿ ಈ ಬಸ್ಗಳೆಲ್ಲ ಖಾಲಿ ನಿಂತಿರೋದನ್ನ ನಾವು ಗಮನಿಸ್ತಾ ಇರ್ಬೋದು. ಸಾಮಾನ್ಯವಾಗಿ ಈ ರೀತಿ ನಾವು ಯಾವತ್ತೂ ಕೂಡ ನೋಡಿರಲಿಕ್ಕೆ ಸಾಧ್ಯವಿಲ್ಲ, ಇತಿಹಾಸದಲ್ಲಿ ನೋಡಿರಲಿಕ್ಕೆ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ಇವತ್ತಿನ ದಿನ ಖಾಲಿಯಾಗಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇರ್ಬೋದು. ಕಂಪ್ಲೀಟಾಗಿ ಪ್ರತಿ ಬಸ್ಸು ಕೂಡ ಇಲ್ಲಿ ನಿಂತಿರೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆಯೇ ಜನಗಳು ಕೂಡ ತಮ್ಮಷ್ಟಕ್ಕೆ ತಾವೇ ಬಂದಿರೋದ್ರಿಂದ ಬಂದ್ಗೆ ವ್ಯಾಪಕವಾಗಿರುವಂತಹ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ರಸ್ತೆಗಿಳಿತಿಲ್ಲ ಅಂದರೆ ಅದರ ಅರ್ಥ ಬೆಂಬಲವನ್ನು ಸೂಚಿಸ್ತಿದ್ದಾರೆ ಅನ್ನೋದೇ ಆಗಿರುತ್ತೆ. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡರ ಜೊತೆ ಪಲ್ಲವಿ ಎನ್ ರಾಜ್, ಈ ಸಂಚೆ ನ್ಯೂಸ್, ಬೆಂಗಳೂರು.